ನೋಡಿ ಮಟನ್ ಎಷ್ಟು ಚೆನ್ನಾಗಿ ಬಂದಿದೆ ಗೈಸ್. ನಾನು ಫ್ರೀಯಾಗಿ ಕುಡಿತಾ ಇದೀನಿ, ಬೇಕಾ ನಿಮ್ಗೆ? ನಮ್ಮೂರು ವಿಸಿಟ್ ಮಾಡಿ ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಸಿಟ್ ಮಾಡಿ ಕೊಡ್ತೀನಿ. ಹಾಯ್ ಹಲೋ ವೆಲ್ಕಮ್ ಟು ಬ್ಯಾಕ್ ಟು ರಾಯಲ್ ಕನ್ನಡಿಗ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತು ನಮ್ಮೂರಲ್ಲಿ ಜಾತ್ರೆ ನಡೀತಿದೆ. ಸೊ ಇದು ಕಾಳಮ್ಮ ಹಬ್ಬ ಅಂತ ಮಾಡ್ತಾರೆ. ಸೊ ನಮ್ಮೂರಲ್ಲಿ ಇದು ವರ್ಷನೂ ಮಾಡ್ತಾರೆ. ಸೊ ಎಲ್ಲಾ ಊರವರು ಸೇರಿ ಕಾಳಮ್ಮನ ಹಬ್ಬ ಅಂತ ಮಾಡ್ತಾರೆ. ಸೊ ಈಚೆಗಡೆ ಎಲ್ಲ ಕುತ್ಕೊಂಡು ಅಡಿಗೆ ಮಾಡ್ತಿದಾರೆ. ಸೊ ಅಲ್ಲಿ ಮುಂದೆ ಈಚೆಗಡೆ ಕುತ್ಕೊಂಡು ಎಲ್ಲ ಅಡಿಗೆ ಮಾಡ್ತವ್ರೆ. ಸೊ ಅಡಿಗೆನ ಅಲ್ಲಿ ಅಡಿಗೆ ಮಾಡಿರ್ತಾರಲ್ಲ ಅದನ್ನ ತಗೊಬಂದು ಇಲ್ಲಿ ಪ್ರಸಾದ ಅನ್ಬಿಟ್ಟು ಇಲ್ಲಿ ಎಲ್ಲಾರ ಹತ್ರನೂ ಹೋಗ್ಬಿಟ್ಟು ಪ್ರಸಾದ ಅನ್ಬಿಟ್ಟು ಇಲ್ಲಿ ಬಂದು ಇಲ್ಲಿ ಎಡೆ ಇಡ್ತಾರೆ. ಸೊ ನೋಡಿ ಅಲ್ಲಿ ನೋಡ್ಬೋದು ಅಲ್ಲಿ ಹಾಕ್ಬಿಟ್ಟಿದ್ದಾರೆ ಎಲ್ಲ ಗೈಸ್. ನೋಡಿ ಇದೆ ಕಾಳಮ್ಮನ ದೇವಸ್ಥಾನ. ಸೊ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡ್ತಿದ್ದೆ, ಇದನ್ನ ಬ್ಲಾಗ್ ಮಾಡೋದು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟಾರ್ಟ್ ಮಾಡಿದೆ. ಇದು ಬ್ಲಾಗ್ ಮಾಡಿದಾಗ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಬಂದಿದ್ದೆ. ಸೊ ನೋಡ್ಬೋದು ಅಲ್ಲೆಲ್ಲ ಅಡಿಗೆ ಮಾಡ್ತಾ ಇದ್ರೆ. ಸೊ ನೋಡ್ತಾ ಇದ್ರಲ್ಲ ಫುಲ್ಲು ರಶ್ ಜನ. ಸೊ ಇಲ್ಲ ಈಚೆಗಡೆ ಒಲೆ ಹಾಕೊಂಡು ಅಡಿಗೆ ಮಾಡ್ತಾವ್ರೆ ಗೈಸ್. ಸೊ ನಾನು ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂದ್ರೆ ದೇವಸ್ಥಾನಕ್ಕೆ ಹೋಗೋ ಚಿಕನ್ ತಿನ್ಬಿಟ್ಟೆ. ಸೊ ಅದಕ್ಕೆ ದೇವಸ್ಥಾನಕ್ಕೆ ಹೋಗಲ್ಲ, ನಾನು ಇಲ್ಲೇ ಈಚೆಯಿಂದಾನೆ ಕೈ ಮುಕ್ಕೊತಿದ್ದೀನಿ. ಎಲ್ಲ ಕೈ ಮುಕ್ಕೋತಾವ್ರೆ ಈಚೆಯಿಂದಾನೆ. ಸೊ ಇದು ಹಳೆ ದೇವಸ್ಥಾನ. ಇದು ಹಳೆ ದೇವಸ್ಥಾನ ಇವಾಗ ಹೊಸದಾಗೆ ಅಲ್ಲಿ ಕೆರೆ ಮೇಲೆ ಎಲ್ಲ ಕಟ್ಟಿದ್ದಾರೆ ಗೈಸ್. ನಾನೊಂದು ಯೂಟ್ಯೂಬ್ ಚಾನಲ್ ಒಂದು ಬ್ಲಾಗ್ ಬಿಟ್ಟಿದೆ. ಹಳೆ ಯೂಟ್ಯೂಬ್ ಚಾನಲ್ ಲಾಗರ್ ಬಿಟ್ಟು ಲಾಗ್ ಬಿಟ್ಟಿದೆ. ಸೊ ಅದರಲ್ಲಿ ಒಂದು ಸಿಡಿಯಪ್ಪ ಬ್ಲಾಗ್ ಬಿಟ್ಟಿದೆ. ಅವಾಗ ಇಲ್ಲೆಲ್ಲ ಬಂದು ಹಬ್ಬ ಮಾಡ್ತಿರಲ್ಲ ಅವಾಗ ತೋರಿಸಿದ್ನಲ್ಲ ಈ ದೇವಸ್ಥಾನ, ಅದೇನೆ ಇದು ಗೈಸ್. ಇವಾಗ ಫೈನಲಿ ದೇವಸ್ಥಾನ ಕೈ ಮುಕ್ಕೊಂಡು ಇವಾಗ ನಾವು ಎಲ್ಲಿ ಅಡಿಗೆ ಮಾಡ್ತಿದೀವಿ ಅಲ್ಲಿ ಹೋಗ್ತಾ ಇದೀವಿ. ಸೊ ಇವಾಗ ಬನ್ನಿ ಅಲ್ಲಿ ಅಡಿಗೆ ಮಾಡೋರೆ, ಅಲ್ಲೋಗಿ ತೋರಿಸ್ತೀನಿ ಹೇಗೆಲ್ಲ ಅಡಿಗೆ ಮಾಡ್ಕೊಂಡು ನೋಡ್ಬೋದು. ಇಲ್ಲೆಲ್ಲ ಅಡಿಗೆ ಮಾಡ್ತಾ ಇದಾರೆ, ಇನ್ನ ಅಡಿಗೆ ಮಾಡಿ ಆಗೈತೆ. ಸೊ ನಿಂತವ್ರೆ ಅಲ್ಲಿ ಪ್ರಸಾದ ಕೊಟ್ಟವ್ರಲ್ಲ, ನಿಂತವ್ರೆ. ಇವಾಗ ನಾವು ಫೈನಲಿ ಇಲ್ಲೆಲ್ಲ ಅಡಿಗೆ ಮಾಡ್ತವ್ರೆ, ಅಲ್ಲಿ ಬಂದಿದೀವಿ. ಸೊ ಇವಾಗ ಇಲ್ಲಿ ನಾವು ಅಡಿಗೆ ಮಾಡ್ತಿರೋ ಜಾಗ ಇದು. ಸೊ ಬನ್ನಿ ಇವಾಗ ನೋಡಿ ಅಲ್ಲಿ ಅಡಿಗೆ ಮಾಡ್ತವ್ರೆಲ್ಲ. ನಾವು ಅಲ್ಲಿ ಅಡಿಗೆ ಮಾಡ್ತಾ ಇದೀವಿ ಗೈಸ್. ನಾವು ಅಡಿಗೆ ಮಾಡಿತ್ತಲ್ಲಿ. ಸೊ ಅಲ್ಲಿ ನೋಡಿ ಅಲ್ಲಿ ನಮ್ಮ ಅಜ್ಜಿ ಅವರೇ ಪಿಂಕ್ ಕಲರ್ ಸ್ಯಾರಿ ಇಲ್ಲಿ ಅಡಿಗೆ ಮಾಡಿ ಎಲ್ಲ ಇಕ್ಕವ್ರೆ. ಇನ್ನ ಪ್ರಸಾದ ಇಸ್ಕೋಗಿಲ್ಲ, ಪ್ರಸಾದ ಇಸ್ಕೋಗ್ತಾರೆ. ಆ ಕಡೆ ಇಸ್ಕೋಗೋರೆ, ಈ ಕಡೆ ಇನ್ನ ಇಸ್ಕೋಗಿಲ್ಲ ನೋಡಿ. ಇನ್ನ ಅಡಿಗೆ ಮಾಡೋರು ಮಾಡ್ತಾವ್ರೆ. ಇನ್ನ ಎಷ್ಟು ಜನ ಅವ್ರ ಇನ್ನ ಅಲ್ಲಿ ನೋಡಿ ಮಟನ್ ಸಾಂಬಾರು ದೇವ್ರ ಪ್ರಸಾದಕ್ಕೆ ಸ್ವಲ್ಪ ಪ್ರಸಾದ ಕೊಟ್ಟಿದೀವಿ. ಸೊ ಇನ್ನ ಮಿಕ್ಕಿದ್ದು ಮನೆಗೆ ಎತ್ಕೋಗ್ತೀವಿ. ಇದನ್ನ ಅದು ಪ್ರಸಾದ ಕೊಟ್ಟಿದೀವಿ ಆ ಕಡೆ. ಸೊ ಇವಾಗ ನೋಡಿ ಮಟನ್ ಸಾಂಬಾರು, ನಾಟಿ ಮಟನ್ ಗೈಸ್. ಫೈನಲಿ ಇವಾಗ ನಾನು ಮನೆ ಹತ್ರ ಪ್ರಸಾದ ಇಟ್ಬಿಟ್ಟು ಇವಾಗ ತಿರ್ಗಾ ದೇವಸ್ಥಾನದ ಹತ್ರ ಹೋಗ್ತಾ ಇದೀನಿ. ಸೊ ಅಲ್ಲಿ ಇವಾಗ ದೇವಸ್ಥಾನದಲ್ಲಿ ಮಾಮೂಲಿ ತೀರ್ಥ ಹಾಕ್ತಾರೆ, ಅದೇ ಪ್ರಸಾದ ಕೊಟ್ಟಿದ್ರಲ್ಲ ಅದಕ್ಕೆ ತೀರ್ಥ ಹಾಕ್ಬಿಟ್ಟು ಪೂಜೆ ಕುಣಿತ ಎಲ್ಲ ಚೆನ್ನಾಗಿರುತ್ತೆ. ಸೊ ಅದನ್ನ ಬನ್ನಿ ಪೂಜೆ ಕುಣಿತ ಹೇಗ್ ಮಾಡ್ತಾರೆ ಅಂತ ತೋರಿಸ್ತೀನಿ ನಿಮ್ಗೆ. ಇವಾಗ ಹೋಗ್ತಾ ಇದೀನಿ ನೋಡಿ. ಇನ್ನ ದೂರ ಆಯ್ತಾ ಅಲ್ಲೆಲ್ಲ ನಿಂತವ್ರು ನೋಡಿ. ಬನ್ನಿ ಇವಾಗ ಅಲ್ಲಿ ಪೂಜೆನ ಹೇಗ್ ಕುಣಿಸ್ತಾರೆ ತೋರಿಸ್ತೀನಿ ಗೈಸ್. ಇವಾಗ ಫೈನಲಿ ನಾನು ಬಂದಿದ್ದೀನಿ ದೇವಸ್ಥಾನದ ಹತ್ರ. ಸೊ ಇಲ್ಲಿಂದನೇ ಅಡಿಗೆಗಳು ಸ್ಟಾರ್ಟ್ ತೋರಿಸ್ತೀನಿ ನೋಡಿ. ಇಲ್ಲಿಂದನೇ ಅಡಿಗೆಗಳೆಲ್ಲ ಸ್ಟಾರ್ಟ್ ಮಾಡ್ತಾವ್ರೆ ನೋಡಿ. ಇಲ್ಲಿಂದನೇ ಅಡಿಗೆಗಳು ಹೇಗ್ ಮಾಡ್ತಾವ್ರೆ ಎಲ್ಲ ಮಾಡಿ ಆಗ್ಲೇ ಮುಗಿಸ್ಬಿಟ್ಟು ಇಕ್ಕವ್ರೆ ಗೈಸ್. ಸುಮ್ನೆ ಕೂತವ್ರೆ ಅಲ್ಲಿ ತೀರ್ಥ ಹಾಕ್ಬೇಕಲ್ಲ, ತೀರ್ಥ ಹಾಕ್ಬಿಟ್ಟು ಪೂಜೆ ಕುಣಿತ ಎಲ್ಲ ಎತ್ಕೊಂಡು ಅವ್ರ ಮನೆಯಾಗರೆ ಕರ್ಕ ಹೋಗ್ತಾರೆ. ಎಲ್ಲ ವ್ಯೂ ಹತ್ರ ನೋಡಿ ಚೆನ್ನಾಗಿ ಮಾಡಿದ್ದಾರೆ. ಸೊ ಬನ್ನಿ ಇವಾಗ ಅಲ್ಲಿ ಏನ್ ಮಾಡ್ತಾವ್ರೆ ಅಂತ ತೋರಿಸ್ತೀನಿ ನಿಮ್ಗೆ. ಗಾಡಿ ಪಾರ್ಕ್ ಮಾಡ್ಬಿಟ್ಟು ಗೈಸ್. ಇವಾಗ ದೇವ್ರನ್ನ ಮೆರವಣಿಗೆ ಮಾಡ್ತಿದ್ದಾರೆ. ದೇವಸ್ಥಾನ ಆಯ್ತು, ದೇವ್ರ ಮೆರವಣಿಗೆ ಮಾಡ್ತಿದ್ದಾರೆ. ಈ ಕಡೆ ಅಡುಗೆ ಮಾಡಿದ್ದೆಲ್ಲ ಎತ್ಕೊಂಡು ನಿಂತವ್ರೆ ಇಲ್ಲಿ. ಸೊ ಇನ್ನ 5 ಜನ ನಿಂತವ್ರೆ. ಸೊ ನೋಡಿ ಪೂಜೆ ಚೆನ್ನಾಗಿ ಮಾಡ್ತಾರೆ. ಎಲ್ಲ ದರ್ಶನ ಮಾಡ್ತಾ ಇದ್ದೀರಿ ಕಾಳಮ್ಮ ದೇವರು. ಫುಲ್ಲು ಜಾಮ್ ಆಗಿದೆ ನೋಡಿ.
ನಿಧಾನಕ್ಕೆ ಒಂದೊಂದು ಎಕ್ಸ್ಟ್ರಾ ಕೊಟ್ಟು ಹೋಗ್ತಾ ಇದೀನಿ. ಸೊ ಇಲ್ಲಿ ನೋಡಿ ಇನ್ನ ಹೋಗ್ತಾನೆ ಅವ್ರೆ, ನಿಧಾನ ಹೋಗ್ತಾವ್ರೆ. ಹೋಗಕ್ ಜಾಗನೇ ಬಿಡ್ತಾ ಇಲ್ಲ ಅವ್ರ ಹಿಂದೆ ನಾನು ಹೋಗ್ತಾ ಇದೀನಿ ನಿಧಾನಕ್ಕೆ. ವ್ಯೂ ಎಲ್ಲ ನೋಡ್ಕೊಂಡು, ವ್ಯೂ ಚೆನ್ನಾಗಿದೆ, ವ್ಯೂ ಎಲ್ಲ ನೋಡ್ಕೊಂಡು ನಿಧಾನ ಗಾಡಿ ಹೋಗ್ತಾ ಇದೀನಿ. ಫೈನಲಿ ಇವಾಗ ನಾನು ಮನೆಗೆ ಬಂದೆ. ಮನೆಗೆ ಬಂದ್ಬಿಟ್ಟು ಇವಾಗ ನೋಡಿ ಪ್ರಸಾದ ತಿಂತಾ ಇದೀನಿ. ದೇವ್ರ ಪ್ರಸಾದ ಇದು ಅನ್ನ ಸಾಂಬಾರು, ಮಟನ್ ಸಾಂಬಾರು. ನೋಡಿ ಮಟನ್ ಎಷ್ಟು ಚೆನ್ನಾಗಿ ಬಂದಿದೆ ರೈಸ್. ಮಟನ್ ನೋಡಿ ಎಷ್ಟು ಸಾಕಾಗಿ ಬಂದಿದೆ. ಅದು ಒಲೆಯಲ್ಲಿ ಮಾಡೋರೆ ರೈಸ್. ಬನ್ನಿ ಇವಾಗ ತಿನ್ನೋಣ ದೇವ್ರ ಪ್ರಸಾದನ. ಚೆನ್ನಾಗಿದೆ ರೈಸ್ ದೇವ್ರ ಪ್ರಸಾದ ತಿನ್ನಕ್ಕೆ. ತಿನ್ನೋಣ ಇವಾಗ ದೇವ್ರ ಪ್ರಸಾದನ. ಚೆನ್ನಾಗಿದೆ ರೈಸ್ ದೇವ್ರ ಪ್ರಸಾದ. ಸೊ ನೀವು ಅವರ ದೇವ್ರ ಪ್ರಸಾದ ತಿಂದಿದ್ರೆ ಕಮೆಂಟ್ ಮಾಡಿ. ಎಲ್ಲೆಲ್ಲಿ ದೇವ್ರ ಪ್ರಸಾದ ತಿಂದಿರಾ ಈ ತರ ನಾನ್ ವೆಜ್ ದೇವ್ರ ಪ್ರಸಾದನ ಕಮೆಂಟ್ ಮಾಡಿ ಗೈಸ್. ದೇವ್ರ ಪ್ರಸಾದ ತಿಂತಾ ಇದೀನಿ, ಮಟನ್ನು ಅನ್ನ ಸಾಂಬಾರು. ಬನ್ನಿ ದೇವ್ರ ಪ್ರಸಾದ ತಿನ್ನೋಣ ಇವಾಗ. ಏನ್ ಗೊತ್ತಾ, ಅಲ್ಲಿ ಅಂದ್ರೆ ದೇವಸ್ಥಾನದ ತರ ನಾವು ಮಾಡಿರ್ತೀವಲ್ಲ ಅದನ್ನ ಸ್ವಲ್ಪ ಹಾಕ್ಸ್ಕೊತಾರೆ. ಎಲ್ಲಾರು ಎರಡೂರ ಹಬ್ಬ ಮಾಡ್ತಿರೋದಲ್ವಾ, ಅದನ್ನ ಸ್ವಲ್ಪ ಹಾಕಿಸ್ಕೊಂಡು ಬೇರೆ ಬೇರೆ ಊರವ್ರಿಗೆ ಎಲ್ಲ ಊಟ ಬಡಿಸ್ತಾರೆ. ಸೊ ನಾನು ಅಲ್ಲಿ ಊಟ ಮಾಡಕ್ಕಾಗಲ್ಲ, ಅದಕ್ಕೆ ಇವಾಗ ಮನೆಗೆ ಬಂದು ಊಟ ಮಾಡ್ತೀವಿ ಗೈಸ್. ಇವಾಗ ಊಟ ಮುಗಿಸ್ಕೊಂಡು ಈಗ ಹೋಗ್ತಾ ಇದೀನಿ. ಬನ್ನಿ ನಮ್ ತಾತ ಫೋನ್ ಮಾಡಿದ್ರಂತೆ ಇವಾಗ, ಏನೇನೋ ಪೂಜೆ ಕುಣಿತ ಎಲ್ಲ ಕುಣಿತವ್ರಂತೆ. ಇವಾಗ ಹೋಗ್ತಾ ಇದೀನಿ ನೋಡಕ್ಕೆ. ಊಟ ಎಲ್ಲ ಮಾಡ್ಕೊಂಡು ಗೈಸ್, ನಾನು 3 ಗಂಟೆ 2 ಗಂಟೆ ಅನ್ಕೊಂಡೆ ಟೈಮು, ಬಂದ್ ಮನೆಗೆ ನೋಡಿದ್ರೆ 5 ಗಂಟೆ 5:15 ಆಗ್ಬಿಟ್ಟಿದೆ ಗೈಸ್. ನೋಡಿ ಇಲ್ಲೇ ಕುಣಿತವ್ರೆ ಪೂಜೆ ಕುಣಿತ. ನೋಡಿ ಇದೇ ಲಾಸ್ಟ್, ಆ ಕಡೆಯಿಂದ ಆ ಕಡೆ ರೋಡ್ ಅಂತ ಓಟ್ ಹಾಕಿದ್ದಾರೆ. ನಾನು ಇವಾಗ ಬಂದೆ, ಇವಾಗ ಜಸ್ಟ್ ಮೂವ್ ಆಗ್ಬಿಟ್ರು. ಪೂಜೆ ಕುಣಿತ ಬಳಸೋದೆ ಸಗಾಯಿಸ್. ಇವಾಗ ನಾವು ಹಬ್ಬ ಎಲ್ಲ ಮುಗಿಸ್ಕೊಂಡು ನಮ್ ತಾತ ಮತ್ತೆ ನಾನು ಇವಾಗ ತೋಟದ ಕಡೆ ಬಂದು. ಸೊ ನೋಡ್ಬೋದು ನಮ್ ತೋಟ ಇದು ಗೈಸ್, ಇದು ನನ್ಗೆ ಬರ್ತದೆ ಇದು. ಸೊ ಗೈಸ್ ಅಲ್ಲಿ ತೆಂಗಿನ ಮರ ಆಯ್ತಲ್ಲ ರೆಡ್ ಕಲರ್, ಅಲ್ಲಿಂದ ಹಸಿಮೆ ಅವ್ರು ಕಾಣಿಸ್ತೈತಲ್ಲ ಗೈಸ್, ಅಲ್ಲಿ ಗಂಟ ನಮ್ದು. ಸೊ ಇದು ಗೈಸ್ ತೆಂಗಿನ ಮರ ಇಲ್ಲಿ ಕಾಣಿಸ್ತೈತಲ್ಲ, ತೆಂಗಿನ ಮರ ಅಲ್ಲಿ ತೋರ್ಸಿದ್ನಲ್ಲ, ಅಲ್ಲಿಂದ ಅಲ್ಲಿ ಗಂಟ ಆಯ್ತಲ್ಲ ಗೈಸ್ ತೆಂಗಿನ ಮರ. ಅದು ನಾನು ಹುಡ್ತಾಗ ಹಾಕಿತ್ತಂತೆ ತೆಂಗಿನ ಮರ. ನೋಡಿ ನನ್ಗಿಂತ ಹೈಟ್ ಬೆಳೆದ್ಬಿಟ್ಟೈತೆ. ನಾನು ಹುಡ್ತಾಗ ಹಾಕಿತ್ತಿದ್ದು ನನ್ಗಿಂತ ಹೈಟ್ ಬೆಳೆದ್ಬಿಟ್ಟ, ನಾನೇ ಹೈಟ್ ಬೆಳಿಲಿ ಇನ್ನ ಗೈಸ್. ನೋಡಿ ಇವಾಗ ನಾನು ಎಳ್ನೀರು, ನಮ್ ತಾತ ಬಾ ಎಳ್ನೀರು ಕೊಡ್ತೀನಿ ಅಂತ ಕರ್ಕ ಬಂದವ್ರೆ. ಸೊ ನೋಡ್ಬೋದು ಇಲ್ಲಿ ಎಳ್ನೀರು ಅಲ್ಲಿ ಮೇಲೆ ಐತೆ ಫುಲ್ಲು ಗಿಡ, ಇಲ್ಲೆಲ್ಲ ಮಡಗೋರು, ಇಲ್ಲೆಲ್ಲ ಹೌಸ್ ಮಡಗೋರು ಗಿಡನ. ಯಾಕಂದ್ರೆ ಊರ್ ಕಡೆ ಗೊತ್ತಲ್ವಾ, ಎಲ್ಲಾ ಕಡೆ ಎತ್ಬಿಡ್ತಾರೆ. ಸೊ ಅದಕ್ಕೆ ಇಲ್ಲಿ ಹೌಸ್ ಮಡಗೋರೆ. ಇವಾಗ ಎಳ್ನೀರ್ ಕಿತ್ಕೊಂಡು ಹೋಗೋಣ. ಗಾಡಿಲಿ ಬಂದಿದೀವಿ, ನೋಡ್ತೀನಿ ನಾನೊಂದು ಇಲ್ಲೇ ಕುಡಿತೀನಿ ಎಳ್ನೀರ್ನ. ಸ್ವೀಟ್ ಆಗಿರುತ್ತೆ ಗೈಸ್ ನಮ್ ಎಳ್ನೀರು, ಫುಲ್ ಸ್ವೀಟ್ ಆಗಿರುತ್ತೆ. ಇವಾಗ ನಮ್ ತಾತ ಗಳ ಹುಡಿಕೋಕ್ ಬಂದವ್ರಲ್ಲಿ, ಗಳ ಹುಡ್ಕೋಕ್ ಹೋಗೋ ಕಡೆ ಬರ್ಲಿ ಅಂತ ಕಾಯ್ತಾ ಇದೀನಿ. ಇಲ್ಲಿ ಒಬ್ನೇ ಇದೀನಲ್ವಾ, ಎಷ್ಟೋ ಪ್ರಶಾಂತವಾದ ಜಾಗ, ಪೀಸ್ಫುಲ್ ಮಾತ್ರ. ನೋಡಿ ಹೆಂಗೈತೆ ಅಂದ್ರೆ ರೋಡು, ಗಾಡಿ ಒಂದು ಬಾಡಿ ಒಂದು, ಇಷ್ಟೇ ಗೈಸ್ ಇಲ್ಲಿ ಇರೋದು. ನಮ್ ತಾತ ಎಲ್ಲ ಒಳಗಡೆ ಹೋಗೋರೆ, ಇಲ್ಲಿ ನಾನು ಒಬ್ನೇ ಇರೋದು. ಅಂದ್ರೆ ಎಷ್ಟು ಚೆನ್ನಾಗಿ ಅನಿಸ್ತೈತೆ ಅಂದ್ರೆ ಒಳ್ಳೆ ಫೀಲ್ ಕೊಡ್ತೈತೆ ಇಲ್ಲಿ ಗೈಸ್. ಸಾಕಾದಾಗ ಒಳ್ಳೆ ಫೀಲ್ ಕೊಡ್ತೈತೆ. ಮತ್ತೆ ಗಾಳಿ ಆ ಕಡೆ ಮಳೆ ಟೈಮ್ ಅಲ್ವಾ, ಗಾಳಿ ಬರ್ತೈತೆ ಆ ಕಡೆ ಈ ಕಡೆ 2 ಸೈಡ್ ಮರ ಇದೆ, ಗಾಳಿ ಹಂಗಿ ಬರ್ತೈತೆ. ಒಂಥರ ಫೀಲ್ ಐತೈತೆ ಗೈಸ್, ಚೆನ್ನಾಗೈತೆ. ಸೊ ಬನ್ನಿ ಇವಾಗ ಎಳ್ನೀರ್ ಕಿತ್ತೋಣ ಗೈಸ್. ನಾವಿವಾಗ ಎಳ್ನೀರ್ನ ಕುಡಿತಿದೀವಿ. ಸೊ ಬೆಂಗಳೂರಲ್ಲಿ ಚನ್ನಪಟ್ಟಣದಲ್ಲೆಲ್ಲ ಎಳ್ನೀರು 60 ರೂಪಾಯಿ ಒಂದು. ನಾನು ಫ್ರೀಯಾಗಿ ಕುಡಿತಾ ಇದೀನಿ, ಬೇಕಾ ನಿಮ್ಗೂ? ನಮ್ಮೂರು ವಿಸಿಟ್ ಮಾಡಿ ಕೊಡ್ತೀನಿ.
ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಸಿಟ್ ಮಾಡಿ, ಕೊಡ್ತೀನಿ ಎಳೀರ್, ಫ್ರೀ ಎಳೀರ್ ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಡಿ ಬೇಗ. ಫ್ರೀ ಎಳೀರ್ ಯಾರ್ಯಾರು ಬೇಕು ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಇವಾಗ ಫ್ರೀ ಎಳೀರ್ನ ಕುಯ್ತಾ ಇದೀನಿ ಗೈಸ್. ತುಂಬಾ ಸ್ವೀಟ್ ಆಗಿದೆ, ಸಾಕಾಗಿ ಸ್ವೀಟ್ ಆಗಿದೆ ನೋಡಿ. ನಮ್ ತಾತ ಒಂದ್ ಕುಡಿತವ್ರ ಎಳೀರು. ಚೀಲ್ದಲ್ಲಿ ಐತೆ ಇನ್ನ ಎಳೀರು. ಈ ಮರದಲ್ಲಿ ಕಿತ್ತಿತ್ತು, ಸಾಕಾದಾಗ ಸ್ವೀಟ್ ಐತೆ ಗೈಸ್. ನಾವು ಚನ್ನಪಟ್ಟಣದಲ್ಲಿ ಕುಡಿದಷ್ಟು ಟೇಸ್ಟ್ ಇಲ್ಲ, ಅಷ್ಟೊಂದು ಸ್ವೀಟ್ ಆಗಿದೆ. ಚನ್ನಪಟ್ಟಣದಲ್ಲಿ 60 ರೂಪಾಯಿ ಒಂದು ಎಳೀರು. ಸೊ ಇವಾಗ ಫ್ರೀಯಾಗಿ ಕುಡಿತಾ ಇದೀನಿ. ಬನ್ನಿ ಎಳ್ನೀರು ಕುಡ್ಕೊಂಡು ಹೋಗೋಣ ಮನೆಗೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈಗ ಹೊಸ್ದಾಗಿ ವಿಸಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಇವಾಗ ತೋಟದಿಂದ ಒಂದೇ ಸಮ ಓಡ್ಕೊ ಬಂದೆ, ಗಾಡಿಯಿಂದ ಬಂದೆ ಮೆಟ್ಲೆ ಮೇಲೆ ಇವಾಗ ಎಡಿಟ್ ಮಾಡಬೇಕು. ಎಡಿಟ್ ಮಾಡಿ ಆಗೇ ಹೋಗೈತೆ, 7 ಗಂಟೆ ಆಗೋಗೈತೆ. ಇವತ್ತು ವಿಡಿಯೋ ಲೇಟಾಗಿ ಬರುತ್ತೆ ಗೈಸ್, ಬೇಜಾರು ಮಾಡ್ಕೊಬಿಡಿ. ಸೊ 7:15 ಬಿಡ್ತೀನಿ ವಿಡಿಯೋನ. 7:15 ಬ್ಯಾಚ್ ಮಾಡಿ. ನಾಳೆ 7 ಗಂಟೆಗೆ ಪಕ್ಕ ವಿಡಿಯೋ ಬರುತ್ತೆ. ಆ್ಯಂಡ್ ಯಾರೇ ಮಿಸ್ ಮಾಡೋಕ್ಕೋಗ್ಬಿಡಿ. ಬಾಯ್.